Hi everyone, I am Manjunath SV, Assistant Professor in Department of Commerce, Sri Vivekananda Degree College, Chintamani. Page 4th video on Introduction to GST chapter. I'll start this video with GST Council. So GST Council na discussion ಮಾಡೋದ್ರ ಮುಖಾಂತರ ಈ ವಿಡಿಯೋದಲ್ಲಿ ನೋಡೋಣ. So GST Council ಅಂದ್ರೆ ಏನು? GST Council is a governing body to regulate and direct each and every steps for the implementation of GST in the nation. ನಮ್ಮ ಇಂಡಿಯಾದಲ್ಲಿ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಪ್ರತಿಯೊಂದು ಸ್ಟೆಪ್ಸ್ನೂ ಸಹ ಡೈರೆಕ್ಟ್ ಮಾಡಿ ಮತ್ತು ರೆಗ್ಯುಲೇಟ್ ಮಾಡಿ ಗೈಡ್ ಮಾಡಿರ್ತಕ್ಕಂಥ ಬಾಡಿ ಏನಾಗಿರುತ್ತೆ ಇಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಆಗಿರುತ್ತೆ. ಸೊ ಜಿ ಎಸ್ ಟಿ ಕೌನ್ಸಿಲ್ ಏನು ಮಾಡುತ್ತೆ ಅಂದರೆ ಡಿಸಿಷನ್ ಓವರ್ ದ ಟ್ಯಾಕ್ಸ್ ರೇಟ್ಸಲ್ಲಿ ಡಿಸಿಷನ್ ತೊಗೊಳುತ್ತೆ ಆ್ಯಂಡ್ ಫರ್ದರ್ ಇಂಪ್ಲಿಮೆಂಟೇಷನ್ ಮೆಷರ್ಸ್. ಸೊ ಅದು ಇಂಪ್ಲಿಮೆಂಟೇಷನ್ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆಗಬೇಕು ಅಂದರೆ ಯಾವ್ಯಾವ ರೀತಿ ಮೆಷರ್ಸ್ ಬೇಕೋ ಎಲ್ಲ ಮೆಷರ್ಸು ಸಹ ತೊಗೊಂಡಿರ್ತಕ್ಕಂಥದ್ದು ಜಿ ಎಸ್ ಟಿ ಕೌನ್ಸಿಲ್ ಆಗಿರುತ್ತೆ. ದೆನ್ ಜಿ ಎಸ್ ಟಿ ಕೌನ್ಸಿಲ್ ಯಾವಾಗ ಹೇಗೆ ಎಸ್ಟಾಬ್ಲಿಷ್ಮೆಂಟ್ ಆಯಿತು, ಅದರ ಫಸ್ಟ್ ಮೀಟಿಂಗ್ ಎಲ್ಲಿ ನಡೀತು ಅಂತ ನೋಡ್ತಾ ಹೋಗೋಣ. ಕ್ಯಾಬಿನೆಟ್ ಮಿನಿಸ್ಟರ್ ಹ್ಯಾಸ್ ಗಿವನ್ ಅಪ್ರೂವಲ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ while the notification regarding the establishment of council was issued on Saturday, 10th day of the September 2016. ನೋಡಿಲಿ, ಕ್ಯಾಬಿನೆಟ್ ಮಿನಿಸ್ಟ್ರಿ ಏನು ಮಾಡಿದೆ, ಅಪ್ರೂವಲ್ನ ಕೊಟ್ಟಿದೆ ಅದಕ್ಕೆ ಜಿ ಎಸ್ ಟಿ ಕೌನ್ಸಿಲ್ಗೆ. ಯಾವತ್ತು ಅಪ್ರೂವಲ್ ಕೊಟ್ಟಿದೆ ಅಂದರೆ ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೌನ್ಸಿಲ್ ವಾಸ್ ಇಶ್ಯೂಡ್ ಆನ್ ಸಾಟರ್ಡೇ 10th day of September 2016. 10th ಅಲ್ಲಿ ಏನಾಗಿದೆ, ಎಸ್ಟಾಬ್ಲಿಷ್ಮೆಂಟ್ಗೆ ಅಪ್ರೂವಲ್ ಸಿಕ್ಕಿದೆ. ದೆನ್ ಅದರ ಪ್ರಾವಿಷನ್ ಯಾವಾಗ ಎಕ್ಸಿಸ್ಟೆನ್ಸ್ ಆಯಿತು ಅಂತೇಳಿದ್ರೆ ಪ್ರಾವಿಷನ್ ಕೇಮ್ ಇನ್ ಟು ಫೋರ್ಸ್ ಆನ್ ಮಂಡೇ 12th day of the September 2016. ಅದಕ್ಕೆ ಅಪ್ರೂವಲ್ ಸಿಕ್ಕಿರ್ತಕ್ಕಂಥದ್ದು ಸಾಟರ್ಡೆ 10th 2016 ಸಿಕ್ಕಿದೆ ಸೆಪ್ಟೆಂಬರಲ್ಲಿ. ಬಟ್ ಅದು ಎಕ್ಸಿಸ್ಟೆನ್ಸ್ಗೆ ಅಥವಾ ಫೋರ್ಸ್ಗೆ ಬಂದಿರತಕ್ಕಂಥದ್ದು ಯಾವಾಗ ಅಂತೇಳಿದ್ರೆ ಮಂಡೇ 12th day of the September 2016 ಅದು ಎಕ್ಸಿಸ್ಟೆನ್ಸ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ಆಲ್ಸೋ ದ ಆರ್ಟಿಕಲ್ 279A having a provision regarding the establishment of GST Council was inserted after 279 of the Constitution Act 2016. ಆ ಕಾನ್ಸ್ಟಿಟ್ಯೂಷನ್ ಆ್ಯಕ್ಟ್ ಯಾವುದು ಅಂದರೆ 101 ಅಮೆಂಡ್ಮೆಂಟ್ ಅಂತ ಅರ್ಥ. ಸೊ ಹಾಗಾದರೆ ಆರ್ಟಿಕಲ್ 279 ಪ್ರಾವಿಷನ್ ಇದೆಯಂತೆ ಯಾವುದಕ್ಕೆ ರಿಲೇಟಾಗಿ, ರಿಗಾರ್ಡಿಂಗ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. ಈ ಪ್ರಾವಿಷನ್ನು ಈ ಆರ್ಟಿಕಲ್ಲು ಯಾವುದು ಆದ ನಂತರ ಇಟ್ಟಿದ್ದಾರೆ ಅಂತಂದರೆ ಆರ್ಟಿಕಲ್ 279 ಆದ ನಂತರ 279A ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್, ದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಮಿಸ್ಟರ್ ಅರುಣ್ ಜೇಟ್ಲಿ ಹೂ ಈಸ್ ದ ಹೆಡ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಅಟ್ ದ ಫಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಯಾವಾಗ ಮೀಟಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಇಲ್ಲಿ 22nd and 23rd September 2016 ಇನ್ ನ್ಯೂ ಡೆಲ್ಲಿ. ಸೊ 22nd ಮತ್ತು 23rd September 2016 ಫಸ್ಟ್ ಮೀಟಿಂಗ್ ನಡೀತು. ಆ ಫಸ್ಟ್ ಮೀಟಿಂಗ್ ಎಲ್ಲಿ ನಡೀತು ಅಂದರೆ ನ್ಯೂ ಡೆಲ್ಲಿ ನಡೀತು. ಅದಕ್ಕೆ ಚೇರ್ಮ್ಯಾನ್ ಅಥವಾ ಹೆಡ್ ಯಾರಾಗಿದ್ದರು ಅಂದರೆ ದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಮಿಸ್ಟರ್ ಅರುಣ್ ಜೇಟ್ಲಿ ಅಟ್ ದ ಟೈಮ್ ಆಫ್ ಸೆಪ್ಟೆಂಬರ್ 2016. ಆ ಟೈಮಲ್ಲಿ ಇರ್ತಕ್ಕಂಥ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಯಾರು, ಅರುಣ್ ಜೇಟ್ಲಿ ಆಗಿದ್ದರು. ಅವರು ಸೊ ಹೆಡ್ ಆಫ್ ದ ಜಿ ಎಸ್ ಟಿ ಕೌನ್ಸಿಲ್ ಆಗಿದ್ದರು. ಸೊ ಹೆಡ್ ಆಫ್ ದ ಜಿ ಎಸ್ ಟಿ ಕೌನ್ಸಿಲ್ ನಾವು ಚೇರ್ಮನ್ ಅಂತಲೂ ಅದು ಮುಂದೆ ನೋಡೋಣ. ಸ್ಟ್ರಕ್ಚರ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ನೋಡ್ಬೇಕಾದ್ರೆ ನೋಡೋಣ. ಸೊ ಇಷ್ಟು ಸಹ ನಿಮಗೆ ರಿಲೇಟೆಡ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಕಾನ್ಸೆಪ್ಟು. ಜಿ ಎಸ್ ಟಿ ಕೌನ್ಸಿಲ್ ಅಂದರೆ ಏನು ಅಂತ ನೋಡಿದ್ದೀವಿ. ದೆನ್ ಜಿ ಎಸ್ ಟಿ ಕೌನ್ಸಿಲ್ ಯಾವಾಗ ಇಂಪ್ಲಿಮೆಂಟೇಷನ್ ಆಯಿತು ಅಥವಾ ಅಪ್ರೂವಲ್ ಆಯಿತು ನೋಡ್ತಿದ್ದೀವಿ. ದೆನ್ ಅದರಲ್ಲಿ ಇರ್ತಕ್ಕಂಥ ಪ್ರಾವಿಷನ್ ಯಾವ ಆರ್ಟಿಕಲ್ನಲ್ಲಿ ಇದೆ ಅಂತ ಹೇಳಿದರೆ ನೋಡಿದ್ದೀವಿ. ದೆನ್ ಫಸ್ಟ್ ಮೀಟಿಂಗ್ ಎಲ್ಲಿ ನಡೆಯಿತು, ಯಾವ ಡೇಟ್ಗೆ ನಡೆಯಿತು, ಯಾರು ಅದಕ್ಕೆ ಚೇರ್ಮನ್ ಆಗಿದ್ದರು ಅಂತಲೂ ಸಹ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಜಿ ಎಸ್ ಟಿ ಕೌನ್ಸಿಲ್ ಕಾನ್ಸ್ಟಿಟ್ಯೂಷನ್. ಜಿ ಎಸ್ ಟಿ ಕೌನ್ಸಿಲ್ ರಿಲೇಟಾಗಿ ಕಾನ್ಸ್ಟಿಟ್ಯೂಷನ್ಸ್ ಏನೇನಿದೆ ನೋಡ್ತಾ ಹೋಗೋಣ. According to the article, the GST Council will be joint forum of the central and states. ಸೊ ಜಿ ಎಸ್ ಟಿ ಕೌನ್ಸಿಲ್ ಅನ್ನೋದು ಸೆಂಟ್ರಲ್ಲು ದೆನ್ ಸ್ಟೇಟು ಎರಡೂ ಸಹ ಕಂಬೈನ್ ಆಗಿ ಜಾಯಿಂಟಲ್ಲಿ ಫ್ರೇಮ್ ಆಗಿರ್ತಕ್ಕಂಥ ಫೋರಮ್ಮು. ದ ಫಾಲೋಯಿಂಗ್ ಆರ್ ದ ಡಿಸಿಗ್ನೇಟೆಡ್ ಪರ್ಸನಲ್ ಹೂ ವಿಲ್ ಫಾರ್ಮ್ ದ ಜಿ ಎಸ್ ಟಿ ಕೌನ್ಸಿಲ್ ಟುಗೆದರ್. ಸೊ ಯಾರ್ಯಾರು ಸೇರಿ ಜಿ ಎಸ್ ಟಿ ಕೌನ್ಸಿಲ್ನ ಫ್ರೇಮ್ ಮಾಡ್ತಾರೆ ಅಥವಾ ಫಾರ್ಮ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ಈಗ. ಸೊ ಜಿ ಎಸ್ ಟಿ ಕೌನ್ಸಿಲಲ್ಲಿ ನಂಬರ್ ಆಫ್ ಸ್ಟ್ರಕ್ಚರ್ ಅಂತ ಕೇಳಿದ್ರು ಇದನ್ನೇ ಬರೀಬೋದು. ಜಿ ಎಸ್ ಟಿ ಕೌನ್ಸಿಲ್ನ ಸ್ಟ್ರಕ್ಚರ್ ಬರೀಡಿ ಅಂತ ಹೇಳಿದ್ರೆ ನೀವು ಇದನ್ನೇ ಬರೀಬೇಕಾಗುತ್ತೆ. ಸೊ ಫಸ್ಟ್ ಚೇರ್ಮನ್ ಬರ್ತಾರೆ. ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಸೊ ಸೆಂಟ್ರಲ್ ಗೌರ್ಮೆಂಟ್ನ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿರ್ತಾರೋ ಅವರು ಜಿ ಎಸ್ ಟಿ ಕೌನ್ಸಿಲ್ನ ಚೇರ್ಮನ್ ಆಗಿರ್ತಾರೆ.
ಅಟ್ ಪ್ರೆಸೆಂಟ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್. ಸೊ ಜಿ ಎಸ್ ಟಿ ಕೌನ್ಸಿಲ್ನ ಚೇರ್ಮನ್ನು ಸಹ ಅವರೇ ಆಗಿರ್ತಾರೆ. ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ನ ಮೆಂಬರ್ಸ್ ಯಾರ್ಯಾರು ನೋಡೋಣ. ದ ಯೂನಿಯನ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಇನ್ ಚಾರ್ಜ್ ಆಫ್ ರೆವಿನ್ಯೂ ಆರ್ ಫೈನಾನ್ಸ್. ಸೊ ಪ್ರತಿಯೊಂದು ಸ್ಟೇಟ್ನಲ್ಲಿ ಇರ್ತಕ್ಕಂಥ ಯೂನಿಯನ್ ಮಿನಿಸ್ಟರ್ ವಿಚ್ ಇಸ್ ರಿಲೇಟಿಂಗ್ ಟು ಎ ಫೈನಾನ್ಸ್ ಆರ್ ರೆವಿನ್ಯೂ ಇರ್ತಕ್ಕಂಥ ಮಿನಿಸ್ಟರ್ ಯಾರಾಗಿರ್ತಾರೋ ಅವರು ಜಿ ಎಸ್ ಟಿ ಕೌನ್ಸಿಲ್ನ ಮೆಂಬರ್ ಆಗಿರ್ತಾರೆ. ನೆಕ್ಸ್ಟ್ ಪರ್ಸನ್ ವೈಸ್ ಚೇರ್ಮನ್ ಯಾರಾಗಿರ್ತಾರೆ. ಎನಿ ಒನ್ ಆಫ್ ದ ಮೆಂಬರ್ ಹೂ ವಿಲ್ ಬಿ ಮ್ಯೂಚುಯಲಿ ಎಲೆಕ್ಟೆಡ್ ಬೈ ದೆಮ್. ಸೊ ನಾವಿಲ್ಲಿ ಮೆಂಬರ್ಸ್ ಅಂತ ಏನು ನೋಡಿದ್ವಿ, ಅಲ್ಲಿರ್ತಕ್ಕಂಥ ಮೆಂಬರ್ಸಲ್ಲಿ ಯಾರಾದರೂ ಒಬ್ಬರು ಅವರೆಲ್ಲರೂ ಎಲೆಕ್ಟ್ ಮಾಡ್ತಾರೋ ಅಂಥ ಪರ್ಸನ್ನ ನಾವೇನಂತ ಕರಿತೀವಿ, ವೈಸ್ ಚೇರ್ಮನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಟ್ ಪಾಯಿಂಟು ಇಬ್ಬರು ಪರ್ಸನ್ನ ಕೊಡ್ತಿದ್ದಾರೆ. ಒಂದು ಎಕ್ಸ್ ಆಫೀಸಿಯೋ ಸೆಕ್ರೆಟ್ರಿ ಯಾರಾಗಿರ್ತಾರೆ ಅಂದರೆ ದ ಸೆಕ್ರೆಟ್ರಿ ಆಫ್ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸೆಕ್ರೆಟ್ರಿ ಎಕ್ಸ್ ಆಫೀಸಿಯೋ ಸೆಕ್ರೆಟ್ರಿ ಆಗಿರ್ತಾರೆ ಅದಕ್ಕೆ ಜಿ ಎಸ್ ಟಿ ಕೌನ್ಸಿಲ್ಗೆ. ನೆಕ್ಸ್ಟ್ ಪರ್ಮನೆಂಟ್ ಇನ್ವೈಟಿ ಯಾರು ಅಂದರೆ ದ ಚೇರ್ಪರ್ಸನ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ will be the permanent invitee in all the proceedings of the GST Council who will not have voting rights. So ಇಲ್ಲಿ permanent invitee ಅನ್ನೋದು ಯಾರಾಗಿರ್ತಾರೆ, ಚೇರ್ಪರ್ಸನ್ ಆಫ್ ದ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. ಈಗ ಅಟ್ ಪ್ರೆಸೆಂಟ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಇಲ್ಲ, ಅದರ ಬದಲಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತ ಇದೆ. ಅದಕ್ಕೆ ಇರ್ತಕ್ಕಂಥ ಚೇರ್ಪರ್ಸನ್ ಏನಾಗಿರ್ತಾನೆ, ಪರ್ಮನೆಂಟ್ ಇನ್ವೈಟಿ ಆಗಿರ್ತಾರೆ. ಎಲ್ಲ ಮೀಟಿಂಗು ಆ ಪರ್ಸನ್ನು ಪರ್ಮನೆಂಟ್ ಇನ್ವೈಟಿ ಆಗಿರ್ತಾರೆ. ಆದರೆ ಆ ಪರ್ಸನ್ಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಬರಬಹುದು, ಡಿಸ್ಕಷನ್ಸಲ್ಲಿ ಇನ್ವಾಲ್ವ್ ಆಗ್ಬೋದು, ಆದರೆ ವೋಟಿಂಗ್ ರೈಟ್ಸು ಇರೋದಿಲ್ಲ. ಸೊ ದಿಸ್ ಈಸ್ ವಿಚ್ ಇಸ್ ರಿಲೇಟಿಂಗ್ ಟು ಜಿ ಎಸ್ ಟಿ ಕೌನ್ಸಿಲ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಕೋರಮ್ನ ರಿಲೇಟೆಡ್ ನೋಡೋಣ. ಕೋರಮ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಅಂಡರ್ ದಟ್ ಫಸ್ಟ್ ಪಾಯಿಂಟ್, for a valid meeting of the members of GST Council. So GST Council na meeting valid ಆಗಬೇಕು ಅಂದರೆ there should be at least 50% of the total number of members should be present at the meeting ನಡೆದಾಗ ಈ ಟೋಟಲ್ ಇರ್ತಕ್ಕಂಥ ಮೆಂಬರ್ಸ್ಗೆ ಕಂಪೇರ್ ಮಾಡಿದಾಗ 50% ಆಫ್ ಪ್ರೆಸೆನ್ಸ್ ಅಲ್ಲಿರಬೇಕು ಅಂತ. ಸೊ ಇಲ್ಲ ಅಂತ ಹೇಳಿದ್ರೆ ಆ ಮೀಟಿಂಗು ವ್ಯಾಲಿಡ್ ಅಲ್ಲ. ನೆಕ್ಸ್ಟ್ ಒನ್, ಎವ್ರಿ ಡಿಸಿಷನ್ ಮೇಡ್ ಡ್ಯೂರಿಂಗ್ ದ ಮೀಟಿಂಗ್ should be supported by the 75% of the majority of weighted votes of the members who are presented. ಸೊ ಯಾರ್ಯಾರು ಪ್ರೆಸೆಂಟ್ ಆಗಿರ್ತಾರೋ ಅದರಲ್ಲಿ 75% ಆಫ್ ಮೆಜಾರಿಟಿ ಬಂತು ಅಂತ ಹೇಳಿದ್ರೆ ನೀವೇನೇ ಡಿಸಿಷನ್ಸ್ ತಗೊಳ್ಳಿ ಅದು ವ್ಯಾಲಿಡ್ ಆಗುತ್ತೆ, ಇಲ್ಲ ಅಂದರೆ ಅದು ವ್ಯಾಲಿಡ್ ಆಗೋದಿಲ್ಲ. ನೆಕ್ಸ್ಟ್ ಅದರಲ್ಲೇ ಕಂಟಿನ್ಯೂಷನ್ ಇದೆ. ವೆಯ್ಟೆಡ್ ಆಫ್ ವೋಟ್ಸ್ ಅಂತ ಹೇಳಿದ್ದಾರೆ. ಆ ವೆಯ್ಟ್ಸ್ನ ಯಾವುದ್ರ ಮುಖಾಂತರ ಹೇಳ್ತಾರೆ ಅಂದರೆ ಆರ್ಟಿಕಲ್ 279A. A principle is there which divides the total weights of the vote cast between the ಸೆಂಟ್ರಲ್ ಗೌರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ಸ್. 279A ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ಸ್ನ ವೋಟ್ಸ್ಗೆ ಎಷ್ಟು ವೆಯ್ಟ್ ಇದೆ, ಸ್ಟೇಟ್ ಗೌರ್ನಮೆಂಟ್ಸ್ನ ವೋಟ್ಸ್ಗೆ ಎಷ್ಟು ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು 279A ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಪ್ರಕಾರ ಇಲ್ಲಿ 2 ಪಾಯಿಂಟ್ ಬರುತ್ತೆ, ನೋಡೋಣ ಅದನ್ನು. ದ ವೋಟ್ಸ್ ಆಫ್ ಸೆಂಟ್ರಲ್ ಗೌರ್ನಮೆಂಟ್ ಶೆಲ್ ಹ್ಯಾವ್ ದ ವೆಯ್ಟೆಡ್ ಆನ್ 1/3 ಆಫ್ ದ ಟೋಟಲ್ ವೆಯ್ಟ್ಸ್. ಟೋಟಲ್ ವೋಟ್ಸಲ್ಲಿ 1/3ನ ಮೆಜಾರಿಟಿ ತೊಗೊಳ್ತಾರೆ, 1/3ನ ಮೆನ್ಷನ್ ಮಾಡಿ ತೊಗೊಳ್ತಾರೆ ಅವರು ಇನ್ ಕೇಸ್ ಆಫ್ ಸೆಂಟ್ರಲ್ ಗೌರ್ನಮೆಂಟ್ ಆಗಿದ್ದಾಗ. ಅದೇ ಸ್ಟೇಟ್ ಗೌರ್ನಮೆಂಟ್ ಆಗಿದ್ದಾಗ ದೇ ಆರ್ ಟೇಕಿಂಗ್ ಸ್ಟೇಟ್ ಗೌರ್ನಮೆಂಟ್ ಶೆಲ್ ಹ್ಯಾವ್ ದ ವೆಯ್ಟೆಡ್ ಆಫ್ 2/3 ಆಫ್ ದ ಟೋಟಲ್ ವೋಟ್ಸ್. ಅಲ್ಲೇನು ಟೋಟಲ್ ವೋಟ್ಸ್ ಬರುತ್ತೆ ಅದರಲ್ಲಿ 2/3ನ ತೊಗೊಳ್ತಾರೆ ಇನ್ ಕೇಸ್ ಆಫ್ ಸ್ಟೇಟ್ ಗೌರ್ನಮೆಂಟು. ಅದೇ ಸೆಂಟ್ರಲ್ ಗೌರ್ನಮೆಂಟ್ ಆಗಿದ್ರೆ 1/3ನ ತೊಗೊಳ್ತಾರೆ ವೆಯ್ಟ್ಸು. ಇದನ್ನು ತೊಗೊಂಡು 75% ಮೆಜಾರಿಟಿನ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ಮತ್ತೆ ಅವ್ರೇನು ಮಾಡ್ತಾರೆ, ಡಿಸಿಷನ್ಸ್ನ ವ್ಯಾಲಿಡಾ ಅಥವಾ ಅಲ್ವಾ ಅಂತ ನೋಡ್ತಾರೆ. ನೆಕ್ಸ್ಟ್ ಒನ್, ಎನಿ ಆ್ಯಕ್ಟ್, ಡಿಸಿಷನ್ ಆರ್ ಪ್ರೊಸೀಡಿಂಗ್ಸ್ shall not be declared as a invalid on the basis of any remaining deficiency at the time of establishment of the GST Council. ಸೊ ಜಿ ಎಸ್ ಟಿ ಕೌನ್ಸಿಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾದ್ರೆ ಏನಾದರೂ ಡಿಫಿಷಿಯನ್ಸಿ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಆಗಿದ್ದರೂ ಸಹ ಅಲ್ಲಿ ತೊಗೊಂಡಿರ್ತಕ್ಕಂಥ ಡಿಸಿಷನ್ನು ಅಥವಾ ಆ್ಯಕ್ಟು ಅಥವಾ ಪ್ರೊಸೀಡಿಂಗ್ಸು ರಾಂಗ್ ಅಥವಾ ಇನ್ವ್ಯಾಲಿಡ್ ಅಂತ ಹೇಳೋ ಥರ ಇಲ್ಲ. ಆ ಯಾವ್ಯಾವ ಕಂಡೀಷನ್ ಅಂತ ನೋಡ್ತಾ ಬರೋಣ ಇಲ್ಲಿ. ಫಸ್ಟ್ ಒನ್, ಇಫ್ ದೇರ್ ಈಸ್ ಎನಿ ವೇಕೆನ್ಸಿ ರಿಮೈಂಡ್ ಇನ್ ದ ಕೌನ್ಸಿಲ್. ಸೊ ಇಲ್ಲಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ಮೆಂಬರ್ ಯಾರು ಒಬ್ರು ಅಪಾಯಿಂಟ್ ಆಗಿಲ್ಲ ಅಥವಾ ಅಲ್ಲಿ ಮೆಂಬರ್ಸ್ ಇಲ್ಲ, ಯಾವುದೋ ಒಂದು ಸ್ಟೇಟಲ್ಲಿ ಇನ್ನು ಫೈನಾನ್ಸ್ ಮಿನಿಸ್ಟರ್ ಅಥವಾ ರೆವಿನ್ಯೂ ಮಿನಿಸ್ಟರು ಇಲ್ಲಿ ಇಲ್ಲವೇ ಇಲ್ಲ ಅಂದ್ಕೋಣ. ಆ ಥರ ಟೈಮಲ್ಲಿ ಇಲ್ಲಿ ವೇಕೆಂಟ್ ಆಗೇ ಇರುತ್ತೆ ಆ ಪ್ಲೇಸಸ್ಸು.
ಆ ಥರ ಟೈಮಲ್ಲಿ ಏನಾದರೂ ಡಿಸಿಷನ್ ತೊಗೊಂಡ್ರೆ ಅದನ್ನು ಇನ್ವ್ಯಾಲಿಡ್ ಅಂತ ಹೇಳೋ ಥರ ಇಲ್ಲ. ನೆಕ್ಸ್ಟ್, ಇಫ್ ದೇರ್ ಈಸ್ ಎನಿ ಡಿಫೆಕ್ಟ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಕೌನ್ಸಿಲ್ನ ಫ್ರೇಮ್ ಮಾಡ್ಬೇಕಾದ್ರೆ ಡಿಫೆಕ್ಟ್ ಆಯಿತು, ಡಿಫೆಕ್ಟ್ ಆಗಿರ್ತಕ್ಕಂಥ ಕೌನ್ಸಿಲ್ ಡಿಸಿಷನ್ ತೊಗೊಂಡ್ಬಿಟ್ಟಿದೆ, ಆಗಾರೆ ಆ ಡಿಸಿಷನ್ ಇನ್ವ್ಯಾಲಿಡ್ ಅಂತ ಹೇಳೋಂಗಿಲ್ಲ. ಒನ್ಸ್ ಫ್ರೇಮ್ ಆಗಿದೆ ಅಂದರೆ ಅದು ಕಂಪ್ಲೀಟ್ ಆಗೋದಂಗೆ, ಅದು ಕಂಪಲ್ಸರಿ ಆ ಡಿಸಿಷನ್ಸನ್ನು ಫಾಲೋ ಆಗಲೇಬೇಕು. ನೆಕ್ಸ್ಟ್, ಇಫ್ ದೇರ್ ಈಸ್ ಎನಿ ಡಿಫೆಕ್ಟ್ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ದ ಪರ್ಸನ್ ಆ್ಯಸ್ ಎ ಮೆಂಬರ್ ಆಫ್ ದ ಕೌನ್ಸಿಲ್. ಸೊ ಮೆಂಬರ್ ಆಫ್ ದ ಕೌನ್ಸಿಲ್ನ ಸೆಲೆಕ್ಟ್ ಮಾಡಬೇಕಾದ್ರೂ ಏನಾದರೂ ಡಿಫೆಕ್ಟ್ ಇತ್ತು ಅಂದ್ಕೊಳ್ಳಿ, ಡಿಫೆಕ್ಟ್ ಇದ್ದು ಮೆಂಬರ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಆ ಮೆಂಬರು ಓಟು ಸಹ ಮಾಡಿದ್ದಾರೆ, ಅದಕ್ಕೆ ರೇಟಾಗಿರ್ತಕ್ಕಂಥ ಡಿಸಿಷನ್ನು ಸಹ ವ್ಯಾಲಿಡ್ ಆಗೋಗಿದೆ ಅಥವಾ ಪ್ರೊಸೀಡಿಂಗ್ಸ್ ಆಗೋಗಿದೆ, ಆ ಪ್ರೊಸೀಡಿಂಗು ರಾಂಗ್ ಅಂತ ಹೇಳೋಂಗಿಲ್ಲ ಅಥವಾ ಇನ್ವ್ಯಾಲಿಡ್ ಅಂತ ಹೇಳೋಗಿಲ್ಲ. ಒನ್ಸ್ ಆ ಪರ್ಸನ್ ಅಪಾಯಿಂಟ್ ಆಗಿದ್ದಾನೆ ಅಂದರೆ ಅವ್ರು ತೊಗೊಳ್ತಕ್ಕಂಥ ಡಿಸಿಷನ್ನು ಕರೆಕ್ಟಾಗೇ ಇರುತ್ತೆ ಅಂತ. ನೆಕ್ಸ್ಟ್, ಇಫ್ ದೇರ್ ಈಸ್ ಎನಿ ಪ್ರೊಸೀಜರಲ್ ನಾನ್ ಕಂಪ್ಲೈನ್ಸ್, ಪ್ರೊಸೀಜರಲ್ ರೇಟ್ಗೆ ನಾನ್ ಕಂಪ್ಲೈನ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ನಾವಿಲ್ಲಿ ಇನ್ವ್ಯಾಲಿಡ್ ಅಂತ ಕರೆಯೋ ಥರ ಇಲ್ಲ. ಸೊ ಇಷ್ಟು ಸಹ ಕೋರಮ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಇಲ್ಲಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ GST ಕೌನ್ಸಿಲ್ ಆರ್ ರೋಲ್ ಆಫ್ GST ಕೌನ್ಸಿಲ್. ಪವರ್ಸ್ ಅಂತ ಕೊಟ್ಟರು ಇದನ್ನೇ ಬರೀರಿ, ಫಂಕ್ಷನ್ಸ್ ಅಂತ ಕೇಳಿದ್ರು ಇದನ್ನೇ ಬರೀರಿ, ರೋಲ್ ಅಂತ ಕೇಳಿದ್ರು ಸಹ ಇದನ್ನೇ ಬರೀರಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಆನ್ ಸಬ್ಸ್ಯೂಮಿಂಗ್ ಆಫ್ ವೇರಿಯಸ್ ಟ್ಯಾಕ್ಸಸ್, ಸೆಸ್ ಆ್ಯಂಡ್ ಸರ್ಚಾರ್ಜ್ ಇನ್ GST. ಸೊ ಅವರ ಪವರ್ ಅಥವಾ ಫಂಕ್ಷನ್ ಏನಿದೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಟ್ಯಾಕ್ಸಸ್ ಇತ್ತು ಬಿಫೋರ್ ಇಂಪ್ಲಿಮೆಂಟೇಷನ್ ಆಫ್ GST, ಅದನ್ನು ಕಂಬೈನ್ ಮಾಡಿ ಅದನ್ನು ಸಬ್ಸ್ಯೂಮ್ ಮಾಡಿ ಒಂದೇ GST ಆಗಿ ಫ್ರೇಮ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಡೀಟೇಲ್ ಆಫ್ ಸರ್ವೀಸ್ ಆ್ಯಂಡ್ ಗೂಡ್ಸ್ ದಟ್ ವಿಲ್ ಬಿ ಸಬ್ಜೆಕ್ಟ್ ಟು ದ GST ಆರ್ ವಿಚ್ ವಿಲ್ ಬಿ ಎಕ್ಸೆಂಪ್ಟೆಡ್ ಫ್ರಮ್ ದ GST. ಸೊ ಡೀಟೈಲ್ ಆಗಿ ಯಾವ ಗೂಡ್ಸು ಅಥವಾ ಯಾವ ಸರ್ವೀಸಸ್ಸು ಟ್ಯಾಕ್ಸಬಲ್ ಗೂಡ್ಸ್ ಆಗಿದೆ, ಯಾವ ಗೂಡ್ಸು ಅಥವಾ ಯಾವ ಸರ್ವೀಸಸ್ಸು ಎಕ್ಸೆಂಪ್ಟೆಡ್ ಸರ್ವೀಸ್ ಆಗಿದೆ GSTಲಿ ಅಂತೇಳಿ ಡೀಟೈಲ್ಡ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ರೈಟ್ಸು ಅಥವಾ ಪವರ್ಸು ಅವ್ರಿಗಿದೆ. ನೆಕ್ಸ್ಟ್, ಆನ್ ದ ಥ್ರೆಶೋಲ್ಡ್ ಲಿಮಿಟ್ ಬಿಲೋ ವಿಚ್ ದ ಸರ್ವೀಸಸ್ ಆ್ಯಂಡ್ ಗೂಡ್ಸ್ ವಿಲ್ ಬಿ ಎಕ್ಸೆಂಪ್ಟೆಡ್ ಫ್ರಮ್ ದ GST. ಸೊ ಥ್ರೆಶೋಲ್ಡ್ ಲಿಮಿಟ್ಸ್ನ ಫಿಕ್ಸ್ ಮಾಡ್ತಕ್ಕಂಥ ಪವರ್ಸ್ ಅವ್ರಿಗಿದೆ, GST ಕೌನ್ಸಿಲ್ಗಿದೆ. ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ ಅಂತ ಹೇಳಿದ್ರೆ ಈ ಲಿಮಿಟ್ಗಿನ್ನೂ ಬಿಫೋರ್ ಇರ್ತಕ್ಕಂಥ ಟರ್ನ್ ಓವರ್ ಏನಿದೆ ಆ ಟರ್ನ್ ಓವರ್ ಇರ್ತಕ್ಕಂಥವರು ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಅವರು ಹಾಗೇ GSTನ ಪೇ ಮಾಡ್ಬೋದಾಗಿರುತ್ತೆ. ಬೈ ಆಪ್ಟಿಂಗ್ ಕಂಪೋಸಿಷನ್ ಸ್ಕೀಮ್ ಆರ್ ಕಾಂಪೌಂಡಿಂಗ್ ಸ್ಕೀಮ್ನ ಅವ್ರು ಆಪ್ಟ್ ಮಾಡಿಕೊಂಡು ಅವರು GSTನ ಪೇ ಮಾಡ್ಬೋದಾಗಿರುತ್ತೆ. ಸೊ ಹಾಗಾದರೆ ಅದಕ್ಕೆ ರಿಲೇಟೆಡ್ ಆಗಿ ಥ್ರೆಶೋಲ್ಡ್ ಲಿಮಿಟ್ನ ಫಿಕ್ಸ್ ಮಾಡ್ತಕ್ಕಂಥ ಪವರ್ಸ್ ಯಾರಿಗಿದೆ, GST ಕೌನ್ಸಿಲ್ಗಿದೆ. ಫೋರ್ತ್ ಒನ್, ಆನ್ GST ರೇಟ್ಸ್ ಇನ್ಕ್ಲೂಡಿಂಗ್ ಫ್ಲೋರ್ ರೇಟ್ಸ್ ವಿತ್ bands of GST and any special rates for the time being to arrange the resources to face any natural calamities. So GST ರೇಟ್ಸ್ನ ಫಿಕ್ಸ್ ಮಾಡ್ತಕ್ಕಂಥ ಪವರ್ GST ಕೌನ್ಸಿಲ್ಗಿದೆ. ಸೊ ರೇಟ್ಸ್ನ ವೆರಿ ಮಾಡ್ಬೋದು ಅವರು. ಫ್ಲೋರ್ ರೇಟ್ ಅದು ಬೇಸಿಕ್ ರೇಟ್ ಏನಿದೆ, ದೆನ್ ಸ್ಪೆಷಲ್ ರೇಟ್ಸ್ ಏನಿದೆ, ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಹೈ ರೇಟ್ಸ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಡಿಕ್ರೀಸ್ ಮಾಡ್ತಕ್ಕಂಥ ರೈಟ್ಸು ನಮ್ಮ GST ಕೌನ್ಸಿಲ್ಗೆ ಇದೆ ಅಂತ. ಫಿಫ್ತ್ ಒನ್, ಮೇಕಿಂಗ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್. ಸೊ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂತ ಕೆಲವು 11 ಸ್ಟೇಟ್ಸ್ ಇದೆ, ಆ ಸ್ಟೇಟ್ಸ್ಗೆ ಸ್ಪೆಷಲ್ ಪ್ರಾವಿಷನ್ಸ್ನ ಮಾಡ್ತಕ್ಕಂಥ ರೈಟ್ಸು ಅಥವಾ ಪವರ್ಸ್ ಯಾರಿಗಿದೆ, ನಮ್ಮ GST ಕೌನ್ಸಿಲ್ಗಿದೆ. ಯಾವ ಆರ್ಟಿಕಲ್ನ ಪ್ರಕಾರ, ಆರ್ಟಿಕಲ್ 279 ಏನ ಪ್ರಕಾರ GST ಕೌನ್ಸಿಲ್ಗೆ ರೈಟ್ಸ್ ಇದೆ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸು ಇಲ್ಲಿ 11 ಇದೆ. ಒಂದು ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಜಮ್ಮು ಆ್ಯಂಡ್ ಕಾಶ್ಮೀರ್, ಮಣಿಪುರ್, ಮೇಘಾಲಯ, ಮಿಜೋರಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ, ಹಿಮಾಚಲ್ ಪ್ರದೇಶ್, ಲಾಸ್ಟ್ಲಿ ಉತ್ತರಾಖಂಡ್. ಈ 11 ಸ್ಟೇಟು ಸಹ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸಲ್ಲಿ ಬರುತ್ತೆ. ಇದಕ್ಕೆ ಅವರು ಏನು ಮಾಡ್ತಾರೆ, ಸ್ಪೆಷಲ್ ಪ್ರಾವಿಷನ್ಸ್ನ ಮಾಡ್ತಾರೆ. ಇದಕ್ಕೆ ರೈಟ್ಸ್ ಯಾರಿಗಿದೆ ಅಥವಾ ಪವರ್ಸ್ ಯಾರಿಗಿದೆ ಅಂತ ಹೇಳಿದ್ರೆ GST ಕೌನ್ಸಿಲ್ಗಿದೆ. ಲಾಸ್ಟ್ ಒನ್, ಎನಿ ಮ್ಯಾಟರ್ ರಿಲೇಟಿಂಗ್ ಟು ದ GST ಆಸ್ ಕೌನ್ಸಿಲ್ ಮೇ ಡಿಸೈಡ್. ಎನಿ ಮ್ಯಾಟರ್, ಯಾವುದೇ ಮ್ಯಾಟರ್ ಆಗಿರಲಿ, GST ರಿಲೇಟೆಡ್ ಆಗಿ ಏನಾದರೂ ಇದೆ ಮ್ಯಾಟರ್ ಇನ್ಫಾರ್ಮೇಷನ್ ಇದೆ ಅಂದರೆ ಅದಕ್ಕೆ ಡಿಸಿಷನ್ ಯಾರು ತಗೊಳ್ತಾರೆ, GST ಕೌನ್ಸಿಲ್ ತಗೊಳ್ತಾರೆ. These are the functions, a role or a power of the GST council. Next concept, features of GST council that you must know. ಅದರ ಲಕ್ಷಣಗಳೇನಿದೆ GST ಕೌನ್ಸಿಲ್ನ, ನಾವಲ್ಲಿ ಸ್ಟ್ರಕ್ಚರ್ ಏನು ಡಿಸ್ಕಸ್ ಮಾಡೋದು ಅದೇ ಪಾಯಿಂಟ್ಸ್ ಇಲ್ಲಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್ ಏನಿರೋದಿಲ್ಲ. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಫಸ್ಟ್ ಒನ್ ಬೈ ಒನ್. ಫಸ್ಟ್ ಪಾಯಿಂಟ್, GST ಕೌನ್ಸಿಲ್ ಆಫೀಸ್ ಈಸ್ ಸೆಟ್ ಅಪ್ ಇನ್ ನ್ಯೂ ಡೆಲ್ಲಿ. GST ಕೌನ್ಸಿಲ್ ಮೈನ್ ಆಫೀಸ್ ಅನ್ನೋದು ನ್ಯೂ ಡೆಲ್ಲಿಲಿದೆ. ನೆಕ್ಸ್ಟ್ ಒನ್, Revenue Secretary is appointed as a ex officio secretary to the GST Council. So GST ಕೌನ್ಸಿಲ್ನ ಎಕ್ಸ್ ಆಫೀಸಿಯೋ ಸೆಕ್ರೆಟರಿ ಆಗಿ ಯಾರು ಅಪಾಯಿಂಟ್ ಆಗ್ತಾರೆ ಅಂದರೆ ರೆವಿನ್ಯೂ ಸೆಕ್ರೆಟರಿ ಆಸ್ ಅಪಾಯಿಂಟ್ ಆಗ್ತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್,
ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್, ನಾನು ಆಗಲೇ ಹೇಳಿದೆ ನಿಮಗೆ CBEC ಇಲ್ಲ, ಈಗ CBIC. ಸೊ ಈಸ್ ಇನ್ಕ್ಲೂಡೆಡ್ ಆಸ್ ಅ GST ಆಸ್ ಅ ಚೇರ್ಪರ್ಸನ್. ಸೊ ಇಲ್ಲಿ ಯಾರು ಚೇರ್ಪರ್ಸನ್ ಇದ್ದಾರೆ, CBICನ ಚೇರ್ಪರ್ಸನ್ ಯಾರಿದ್ದಾರೆ ಅವರು ಪರ್ಮನೆಂಟ್ ಇನ್ವೈಟಿ ಆಗಿರ್ತಾರೆ, ಬಟ್ ಈಸ್ ನಾಟ್ ಹ್ಯಾವಿಂಗ್ ಎ ವೋಟಿಂಗ್ ಪವರ್, ವೋಟಿಂಗ್ ರೈಟ್ಸ್ ಇಲ್ಲ, ಆದರೆ ಅವರು ಪರ್ಮನೆಂಟ್ ಇನ್ವೈಟಿ ಆಗಿರ್ತಾರೆ. ಯಾರು? CBICನ ಚೇರ್ಪರ್ಸನ್. ಫೋರ್ತ್ ಪಾಯಿಂಟ್, ಕ್ರಿಯೇಟ್ ದ ಪೋಸ್ಟ್ ಫಾರ್ ಅಡಿಷನಲ್ ಸೆಕ್ರೆಟರಿ ಟು ದ GST ಕೌನ್ಸಿಲ್. ಸೊ ಅಲ್ಲಿ GST ಕೌನ್ಸಿಲ್ಗೆ ಅಡಿಷನಲ್ ಸೆಕ್ರೆಟರಿ ಬೇಕು ಅಂತ ಹೇಳಿದ್ರೆ ಅದು ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಸೆಕ್ರೆಟರಿ ಯಾರು ಅಂತ ಹೇಳಿದ್ರೆ ರೆವಿನ್ಯೂ ಸೆಕ್ರೆಟರಿ ಯಾರು ಇರ್ತಾರೋ ಅವರೇ ಎಕ್ಸ್ ಆಫೀಸರ್ ಸೆಕ್ರೆಟರಿ ಆಗಿರ್ತಾರೆ. ಸೊ ದೆನ್ ಅಡಿಷನಲ್ ಸೆಕ್ರೆಟರಿ ಬೇಕು ಅಂತ ಹೇಳಿದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಪಾಯಿಂಟ್, ಕ್ರಿಯೇಟ್ 4 ಪೋಸ್ಟ್ಸ್ ಆಫ್ ಕಮಿಷನರ್ ಇನ್ ದ GST ಕೌನ್ಸಿಲ್ ಸೆಕ್ರೆಟ್ರಿಯೇಟ್. ಸೊ GST ಕೌನ್ಸಿಲಲ್ಲಿ ನಿಮಗೆ ಕಮಿಷನರ್ನ ಅಪಾಯಿಂಟ್ ಮಾಡ್ಕೊಳ್ಬೋದಾಗಿರುತ್ತೆ. ಎಷ್ಟು ಜನ ಅಪಾಯಿಂಟ್ ಮಾಡ್ಕೊಳ್ಬೋದು ಅಂದರೆ 4 ಪರ್ಸನ್ಸ್ನ ಅಪಾಯಿಂಟ್ ಮಾಡ್ಕೋಬೋದು. ಲಾಸ್ಟ್ ಪಾಯಿಂಟ್, GST Council Secretariat will have officer taken on the deputation from both central and state government. ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಇಲ್ಲಿ ಆಫೀಸರ್ಸ್ನ ಡೆಪ್ಯುಟೇಷನ್ ಬೇಸಿಸ್ ಮೇಲೆ ತಗೊಳ್ತಾ ಬರ್ತಾರೆ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ GST ಕೌನ್ಸಿಲ್. ನಮ್ಮ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.